ಮುಸ್ಲಿಮರಿಗೆ ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ ಮಾತ್ರ ತೀರ್ಮಾನ ಮಾಡಿ ಒಂದು ಪ್ರಕಟಣೆಯನ್ನು ಕೊಟ್ಟು ಬಿಟ್ಟಿದೆ, ಅದು ನಾನು ಮುಸ್ಲಿಂ ಪಾರ್ಟಿ ಅಂತ. ಅದರ ಮುಖ್ಯಮಂತ್ರಿನೇ ಹೇಳಿರೋದು, ಹೌದು, ನಾನಲ್ಲ ಇದನ್ನ ಹೇಳಿರೋದು. ಹಾಗಾಗಿ ಆ ರೀತಿಯ ಮುಸ್ಲಿಮರಿಗೆ ಬೇಕೋ ಬೇಡವೋ ನನ್ನ ಪ್ರಕಾರ ಅವ್ರಿಗೆ ಬೇಕಿಲ್ಲ. ಇವರು ಮೈ ಮೇಲೆ ಬಿದ್ದು ಮದುವೆ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಮುಸ್ಲಿಮರಿಗೆ ಬೇರೆ ದಾರಿ ಇಲ್ಲ, ಆಯ್ತು ನಡೀಲಿ ನಿಕಾಂತ್ ಬಿಟ್ಟಿದ್ದಾರೆ. ಬಂದಿದ್ದ ದಿನ ಕೊಡ್ತಾರೆ, ಅವಳು ನೋಡಿರಲ್ಲ, ಇವನಿಗೆ ಗೊತ್ತಿರಲ್ಲಪ್ಪ, ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಕಣೋ ತಲಾಕ್ನ ಕರೆಕ್ಟ್ ಆಗಿ. ಖಂಡಿತ. ಆದರೆ ಅದನ್ನ ಮಾಧ್ಯಮದವರು ಪ್ರಕಟಿತ ನಿಲುವು ಆದ ಮೇಲೆ ನಾನು ಮುಸ್ಲಿಂ ಪಾರ್ಟಿ ಹೌದು ಅಂತ ಪ್ರಕಟಿತ ನಿಲುವು, ಹಿಂದೂ ವಿರೋಧಿ ಅಂತಾನೋ ಏನೋ ಒಂದು, ಅದಾದ ಮೇಲೆ ಓಲೈಕೆ ರಾಜಕಾರಣ. ಯಾಕ್ರಿ ಓಲೈಕೆ ಅನ್ಬೇಕು? ನೀವಿರೋದೇ ಅವ್ರಿಗೋಸ್ಕರ ಮಾಡಿರೋದೇ, ಅದಕ್ಕೆ ಒಳ್ಳೆ ಕಥೆ ಆಯ್ತಲ್ಲ. ನಿಜ. ಅವರು ಬ್ರಾಹ್ಮಣರು ಪೂಜೆ ಎಲ್ಲ ಮಾಡಿಸ್ತಾ ಇದ್ರು ಅಂತ ಪೂಜೆ ಮಾಡಿಸುತ್ತಿದ್ದಾರೆ. ಅಯ್ಯೋ ರಾಮಚಂದ್ರ ಅವ್ರು ಓದಿರೋದೇ ಆಗಮದಲ್ಲಿ ಶಾಸ್ತ್ರಗಳು ಇದನ್ನೆಲ್ಲ ಓದಿಯಾರೆ ಪೂಜೆ ಮಾಡಿಸ್ತಾರೆ. ಒಳ್ಳೆ ಕಥೆ ಆಯ್ತಲ್ಲ. ಹೌದು, ರಾಜ್ಯ ಅಂತ ಅನ್ಕೋಬಾರ್ದೆ. ಈ ವಿಶಾಲ ಹೃದಯ ಯಾಕೆ ಬರ್ತಾ ಇಲ್ಲ? ಯಾರಿಗೆ ಬರಬೇಕು ಸರ್? ರಾಜ್ಯದ ನಿಮಗೆ, ಮಾಧ್ಯಮದವ್ರಿಗೆ. ಓಕೆ, ಅರ್ಥ ಆಯ್ತು ಅನ್ಸುತ್ತೆ. ಆಮೇಲೆ ರಾಜ್ಯದ ಜನಕ್ಕೆ. ಓಕೆ, 3 ವರ್ಷ ತುಂಬಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಒಂದು 20 ವೋಲ್ಟಿಂದು ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು, ಜಾಸ್ತಿ ಕೊಟ್ಟಿಲ್ಲ. ಹೌದು, ಒಂದು 20-30 ವೋಲ್ಟಿಂದು ಸುಮ್ಮನೆ ಪಸಕ್ಕಂತ ಇವ್ರ ಫಾಲೋವರು ಮೋಹನ್ ಚಂದ್ರ ಕರಮ್ ಒಂದು ಕೊಟ್ಟರು ಶಾಕ್ ಟ್ರೀಟ್ಮೆಂಟ್. ಹೆಂಗೆ ನಡುಗಿದ್ರು ಅಂದ್ರೆ ಸಿದ್ದರಾಮಯ್ಯ ಅಂಡ್ ಟೀಮ್ ಇದಕ್ಕೆ ಹಂಗೆ ರೋಮಾಲ ಎದ್ದು ನಿಂತ್ಕೊಂಡ್ಬಿಡ್ತು ಇವ್ರಿಗೆ. ಅದರ ಪರಿಣಾಮಗಳು ಹಿಜಾಬ್ಗೆ ಬಂದರು. ಐ ಆಮ್ ನಾಟ್ ಅಗೇನ್ಸ್ಟ್ ದೇರ್ ಇದು, ಯಾಕಂದ್ರೆ ಅದು ಕೋರ್ಟ್ ಏನು ಬೇಕಾದ್ರೂ ಹೇಳ್ಬೋದು, ನನಗೆ ಇನ್ನೂ ಗೊತ್ತಿಲ್ಲ ಅದು. ಹೌದು, ಬಟ್ ಕೋರ್ಟಲ್ಲಿ ಇದ್ದಾಗ ಮಾಡಿದ್ದಕ್ಕೆ ನಂದು ಅಬ್ಜೆಕ್ಷನ್ ಅಷ್ಟೇ. ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಪ್ರೆಸಿಡೆಂಟ್ ಮಿಸ್ಟರ್ ಸಿದ್ದರಾಮಯ್ಯ ಆ್ಯಂಡ್ ಟೀಮ್, ಆ್ಯಂಡ್ ಪರ್ಟಿಕ್ಯುಲರ್ಲಿ ಘನತೆವೆತ್ತ ಲಾ ಮಿನಿಸ್ಟರ್ ಅಲೋ ಮಾಡಿರೋದು ಇದನ್ನು. ಯು ಹ್ಯಾವ್ ಆಕ್ಚುಲಿ ಪುಟ್ ಸುಪ್ರೀಂ ಕೋರ್ಟ್ ಇನ್ ಟು ಶೇಮ್. ನನ್ನ ಪ್ರಕಾರದಲ್ಲಿ ಯಾವ ಚಾಲೆಂಜ್ ದಿ ಪವರ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ನನ್ನ ಪ್ರಕಾರ. ಏನೋ ಇರಲಿ. ಈಗ ಕಲಬುರಗಿನಲ್ಲಿ ಲಾಡ್ಲೆ ಮಶಾಕ್ ದರ್ಗಾ, ಅದೇ ಶಿವಲಿಂಗ ಮತ್ತೆ ಇರೋದು ದರ್ಗಾ. ನಿನ್ನೆ ಇದನ್ನೇ ನಾನು ಕೇಳಿದ್ದು, ಇದನ್ನೇ ಎಲ್ಲಿಗೆ ದನ ಮೀಸಕ ಹೇಳಿದ್ದು ನಾನು. ನನ್ನ ಧರ್ಮದಲ್ಲಿ ನನಗೆ ಅಲ್ಲಾ ಬಿಟ್ಟು ಬೇರೆಯವರನ್ನ ಪೂಜಿಸುವ ಅವಕಾಶ ಮತ್ತು ಇದು ಇಲ್ಲ, ನಿಜ, ಸರಿ. ಆದರೆ ಅದರ ಒಳಗೆ ಧರ್ಮದಲ್ಲಿರುವುದು ಒಂದು ದೇವಾಲಯವಾದ ಜಾಗದಲ್ಲಿ ಅಥವಾ ದೇವರಿರುವ ಜಾಗದಲ್ಲಿ ಇನ್ನೊಂದು ಈ ನಿಮ್ಮಲ್ಲ ಇದಕ್ಕೆ ಪೂಜೆಗೆ ಜಾಗ ಇಲ್ಲ. ಯಾಕೆ ಪಾಲನೆ ಆಗುವುದಿಲ್ಲ? ಲಾಡ್ಲೆ ಮಶಾಕ್ ದರ್ಗಾನು ಸೇರಿ. ನಿಜ, ಅಲ್ಲಿ ಶಿವಲಿಂಗ ಇದೆ ಸೇರಿ. ದಾಟ್ಸ್ ಅ ಪ್ರಾಬ್ಲಮ್. ಸ್ಟಿಲ್ ಇದರಲ್ಲಿ 180 ಮಂದಿ ವಿರುದ್ಧ ದಾಖಲಾಗಿತ್ತು 13 ಕೇಸು. ಯಾಕಂದರೆ 2004 ವರ್ಷದ ಹಿಂದೆ 22ರಲ್ಲಿ ಮಹಾಶಿವರಾತ್ರಿ ದಿನ ಅಲ್ಲೊಂದಷ್ಟು ಜನ ಪುಂಡು ಪೋಖರಿಗಳು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳಿಸಿ ಆಚೆ. ನಾನು ಅವ್ರನ್ನ ಪುಂಡು ಪೋಖರಿಗಳೆಂದೇ ಕರೆಯುತ್ತಿದ್ದೇನೆ. ಯಾರೇನು ಬೇಕಾರೋ ಅನ್ಕೊಳ್ಳಿ. ಯಾರು ಕಲ್ಲೆಸದ್ನೋ, ಯಾವನವನು ಕಚಡ ಕಡ್ಡಿ ಹಿಡ್ಕೊಂಡು ಬಂದನೋ, ಹೊಡೆದ್ನೋ, ಬಿಸಾಕದ್ನೋ, ವೈಲೆನ್ಸ್ ಮಾಡಿದ್ನೋ, ಅವನು ಪೋಖ್ರಿನೇ, ಅನುಮಾನ ಇಲ್ಲ. ಈ ಪೋಖರಿಗಳ ಕೇಸನ್ನು ರಾಜ್ಯ ಸರ್ಕಾರ UT ಖಾದರ್ ಎಂಬ ಅತ್ಯಂತ ಸಂಭಾವಿತ ಸಾಧು ರಾಜಕಾರಣಿಯ ಮಾತು ಕೇಳಿ ಹಿಂದಕ್ಕೆ ತಗೊಂಡಿದೆಯಂತೆ. ಇವರ ಒಳಗಿನ ವ್ಯವಹಾರಗಳು ಇದರಿಂದ ಆಚೆ ಬರುತ್ತೆ. ಇವರು ಮಾತಾಡೋದು ಮಾತ್ರ ಫುಲ್ ಮಾತಾಡ್ತಾರೆ. ನಿಜ. ವಾಟ್ ಡು ಯು ಹ್ಯಾವ್, ಹೌ ಕ್ಯಾನ್ ಯು ಡೂ ಇಟ್? UT ಖಾದರ್ ಕ್ಷೇತ್ರದಲ್ಲಿ ಇದರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. PFI ಮತ್ತು SA ಇವರು SDPI ಮೇಲೆ ಕೇಸ್ ಹಾಕಿದ್ದೀರಲ್ಲ, ಅದನ್ನ ಯಾಕೆ ವಾಪಸ್ ತಗೊಳ್ಳಲ್ಲ? ಖಾದರ್ಗೆ ವಿರೋಧಿಗಳು ಅಥವಾ ಖಾದರ್ಗೆ ಪ್ರತಿಸ್ಪರ್ಧಿಗಳು ಅಂದ್ಬಿಟ್ಟು ಅವ್ರನ್ನ ತೊಳಿಬೋದಾ? ಖಾದರ್ ಸಾಹೇಬ್ರೆ, ನ್ಯಾಯ ಒಂದು, ಎಲ್ರಿಗೂ ನ್ಯಾಯ ಹೆಂಗಿದೆ ನಿಮ್ದು? ನಿಮ್ಮ ಕ್ಷೇತ್ರದಲ್ಲಿ SDPIನವ್ರು ತಲೆ ಎತ್ತಬಾರ್ದು, ನೀವು ಸೇಫ್ ಆಗಿರಬೇಕು.
ನಾಳೆ ನಿಮ್ಮ ಮಕ್ಕಳು ಬಂದರೂ ಬರಬೇಕು ರಾಜಕಾರಣಕ್ಕೆ. ಹೌದು. ಲಾಡ್ಲೆ ಮಶಾಕ್ ದರ್ಗಾಲಿ ಶಿವನ ವಿಚಾರದಲ್ಲಿ ನಡೆದಂಥ ಗಲಾಟೆಗೆ ವಾಪಸ್ ತಗೊಳಕ್ಕೆ ಕಾಗದ ಬರೀತೀರಂತೆ. ಲುಕ್ ಎಟ್ ಯುವರ್ ದ್ವಂದ್ವ ಮತ್ತು ಬೂಟಾಟಿಕೆನ. ಯು ಮೇ ಬಿ ಎ ಸ್ಪೀಕರ್, ಸೋ ವಾಟ್? ಯು ಆರ್ ನಾಟ್ ಅಬೌವ್ ಕ್ರಿಟಿಸಿಸಮ್ ಫಾರ್ ದಟ್. ಅದಕ್ಕೆ ಇಟ್ಸ್ ವೆರಿ ಅನ್ಫೇರ್ ಇದು. ಹೌದು. ಮುಂದಕ್ಕೆ ಬರೋಣ, ಯಾಕೆ ಅಂತ ಹೇಳ್ತೀನಿ. ಇದು ನಾಳೆ ಹಿಂದೂಗಳಲ್ಲಾಗಿದ್ದರೂ ಇದನ್ನೇ ಹೇಳ್ತೀನಿ ನಾನು. ನಾಚಿಕೆ ಇಲ್ಲದ ರೀತಿಯಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಇದನ್ನು ಸಮರ್ಥನೆ ಮಾಡ್ತಿದ್ದೀರಲ್ಲ ಡಾಕ್ಟ್ರೇ. ನಿಮ್ಮನ್ನು ಯಾವ ಗೃಹ ಮಂತ್ರಿ ಅಂತ ನೆನಪಿಸ್ಕೋಬೇಕು ನಾನು? ಬೆನ್ನುಮೂಳೆ ಇಲ್ಲದ ಗೃಹ ಮಂತ್ರಿ ಅಂತ ನೆನಪಿಸ್ಕೊಳ್ಳೋ? ಸೈನ್ಯವನ್ನು ಮುನ್ನಡೆಸ್ತಾ ಇರುವಂತಹ ಸೇನಾಧಿಪತಿ ನಮಸ್ಕಾರ ಅಣ್ಣ ಬಾಸ್, ಈಗಲೂ ಹಂಗೆ ಅಲ್ಲಿ ತನ್ನ ಸೈನಿಕರ ಮೇಲೆ ದಾಳಿ ಮಾಡಿದವರನ್ನ ರಕ್ಷಣೆ ಮಾಡಲು ಸೈನಿಕರಿಗೆ ಕೈ ಕೊಟ್ಟು ಓಡಿ ಹೋದ ಅಂತ ಅನ್ಕೊಳ್ಳೋ ನಿಮ್ಮನ್ನ. ಪೊಲೀಸ್ ಏನ್ ಅನ್ಕೊಳ್ಳಿ ನಿಮ್ಮನ್ನ? ಆರ್ ಯು ಫಿಟ್ ಟು ಬಿ ಎ ಹೋಮ್ ಮಿನಿಸ್ಟರ್? ನೋ. ರಾಜ್ಯದ ಪೊಲೀಸರು ನನ್ನ ಲೆಕ್ಕಾಚಾರ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನೀವೇ ಮಾಡಿದ್ರೆ ಅದು ಇಂಡಿಸಿಪ್ಲಿನ್ ಆಗತ್ತೆ. ನೀವೇ ಮಾಡಿಬಿಟ್ಟರೆ ಅದು ನಿಮ್ಮ ಕಾರ್ಯದ ಇದಕ್ಕೆ ವಿರುದ್ಧವಾಗಿ ಬಂದ್ಬಿಡುತ್ತೆ. ನಿಮ್ಮ ಹೆಂಡತಿ ಎಲ್ಲ ರಾಜ್ಯದ ಪೊಲೀಸರು ಮಕ್ಕಳನ್ನ ಕಂಡ್ರೆ ನನ್ಗಾಗಲ್ಲ, ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ನಿಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ಹೇಳಿ ಧಿಕ್ಕಾರ ಪರಮೇಶ್ವರ್ ಅಂತ ಅವನೊಂದು ಕಾರ್ಡ್ ಹಾಕ್ಸಿ. ನಿಮ್ಮ ಹೆಂಡತಿ ಮಕ್ಕಳ ಕೈಲಿ ಹಾಕ್ಸಿ. ಯಾಕೆ ಅಂತ ಹೇಳ್ತೀನಿ. ಪೊಲೀಸರ ಮೇಲೆ ದಾಳಿ ಮಾಡಿದವರ ಕೇಸನ್ನ ವಾಪಸ್ ತಗೊಂಡಿದ್ದನ್ನ ಯಾವನಾರ ವೋಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡ್ ಅಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ ಸಮರ್ಥನೆ ಮಾಡ್ಕೊಳ್ಳುವಂತಹ ವ್ಯಕ್ತಿ ಶುಡ್ ನಾಟ್ ಬಿ ದಿ ಹೋಮ್ ಮಿನಿಸ್ಟರ್. ಎಸ್. ಬೇರೆ ಏನಾಗಿದ್ದರೂ ಒಪ್ತಿದ್ದೆ ನಾನು. ಅವರದೇ ಡಿಪಾರ್ಟ್ಮೆಂಟ್ ಅವರು. ನೋ, ಯು ಆರ್ ದೇರ್ ಟು ಪ್ರೊಟೆಕ್ಟ್ ದೆಮ್. ಯು ಆರ್ ದಿ ಫಾದರ್ ಆಫ್ ದೇರ್ ಡಿಪಾರ್ಟ್ಮೆಂಟ್ ಅಂಟಿಲ್ ನೀವು ಪೋಸ್ಟ್ ಅನ್ನು ಹೋಲ್ಡ್ ಮಾಡೋರು. ನಿಮ್ಮ ಮನೆ ತೋರ್ಸ್ ನೋಡಿಯಾ, ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ನಿಜ. ಯು ಆರ್ ದಿ ಪ್ರೊಟೆಕ್ಟರ್ ಆಫ್ ದೆಮ್. ಪೊಲೀಸರು ಜನರ ಪ್ರೊಟೆಕ್ಟರ್ ಆದರೆ ಅವರ ಪ್ರೊಟೆಕ್ಟರ್ ನೀವು. ನಿಮಗೇನು ಅನ್ನಿಸ್ಲಿಲ್ವಾ ಕರ್ರಳಿಗೆ? ಓಟ್ಗೋಸ್ಕರ ಯಾರನ್ನು ಬೇಕಾದ್ರೂ ಬಿಟ್ಕೊಡ್ತೀರಿ ಅಲ್ಲ? ಸಿದ್ದರಾಮಯ್ಯನ ಬಿಟ್ಬಿಡಿ. ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. He's finishing his politics, he is going away. So he can damage anything. ಓಕೆ. ಬಿಟ್ಬಿಡಿ. ನಿಮ್ದು ನೋಡ್ಕೊಳ್ಳಿ ಡಾಕ್ಟ್ರೆ. ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳ್ತೀರಲ್ಲ, ಈ ಸುಖಕ್ಕೆ ಮಾಡಬೇಕಾ? ನೀವು ವಹಿಸಿಕೊಂಡು ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇರುವ ಇಲಾಖೆಯವ್ರನ್ನ ಡಿಫೆಂಡ್ ಮಾಡಲ್ಲ ಅಂದ್ರೆ ಅರ್ಥ ಏನು? ಆ ಪೊಲೀಸ್ ಅಧಿಕಾರಿ ಕರಪ್ಟ್ ಆಗಿ ಬಂದಿದ್ದಿದ್ರೆ, ಲಜ್ಜೆಗೆಟ್ಟವನಾಗಿ ನಡತೆಗೆಟ್ಟವನಾಗಿ ಬಂದಿದ್ದಿದ್ರೆ ಅವನನ್ನು ಪ್ರೊಟೆಕ್ಟ್ ಮಾಡು ಅಂತ ನಾನು ನಿಮ್ಮನ್ನು ಕೇಳ್ತಾ ಇರಲಿಲ್ಲ.